3 ಪುಟಾಣಿ ಹಂದಿ ಮರಿಗಳು. ಒಂದಾನೊಂದು ಕಾಲದಲ್ಲಿ 3 ಪುಟಾಣಿ ಹಂದಿ ಮರಿಗಳು ವಾಸಿಸುತ್ತಿದ್ದವು. ಮೊದಲ 2 ಹಂದಿ ಮರಿಗಳು ಬಹಳ ಸೋಮಾರಿಯಾಗಿದ್ದವು. ಇಡೀ ದಿನ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದವು. ಆದರೆ 3ನೆಯ ಹಂದಿ ಮರಿ ಬಹಳ ಚುರುಕಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿತ್ತು. ಒಂದು ದಿನ 3 ಹಂದಿ ಮರಿಗಳು ಒಂದೊಂದು ಮನೆಯನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದವು. ಮನೆ ಕಟ್ಟುತ್ತಾ ಸಮಯ ಹಾಳು ಮಾಡುವುದು ಮೊದಲನೇ ಹಂದಿ ಮರಿಗೆ ಇಷ್ಟವಿರಲಿಲ್ಲ. ಅದು ಹೇಳಿತು, ನಾನು ನನ್ನ ಮನೆಯನ್ನು ಹುಲ್ಲಿನಿಂದ ಕಟ್ಟುತ್ತೇನೆ. ಅದು ಬಹಳ ಸುಲಭದ ಕೆಲಸ. 2ನೇ ಹಂದಿ ಮರಿಗೂ ಕಷ್ಟಪಟ್ಟು ಮನೆ ಕಟ್ಟುವುದು ಇಷ್ಟವಿರಲಿಲ್ಲ. ಅದು ಹೇಳಿತು, ನನ್ನ ಮನೆಯನ್ನು ಕಡ್ಡಿಗಳಿಂದ ಕಟ್ಟುತ್ತೇನೆ. ಹುಲ್ಲಿನ ಮನೆಯ ಪಕ್ಕದಲ್ಲಿ ಕಡ್ಡಿಗಳಿಂದ ಅದು ತನ್ನ ಮನೆ ಕಟ್ಟಿತು. ತನ್ನ 2 ಅಣ್ಣಂದಿರು ಮೂರ್ಖರಾಗಿ ಮನೆ ಕಟ್ಟಿದ್ದನ್ನು 3ನೇ ಹಂದಿ ಮರಿ ಗಮನಿಸಿತು. ನನ್ನ ಮನೆ ಬಲವಾಗಿರಬೇಕು, ಆದ್ದರಿಂದ ನನ್ನ ಮನೆಯನ್ನು ಇಟ್ಟಿಗೆಯಿಂದ ಕಟ್ಟುತ್ತೇನೆ ಎಂದು ಅದು ತನಗೆ ತಾನೇ ಹೇಳಿಕೊಂಡಿತು. ಹೀಗೆ 3ನೇ ಹಂದಿ ಮರಿ ತನ್ನ ಮನೆ ಕಟ್ಟಲು ಕಷ್ಟಪಡುತ್ತಿದ್ದಾಗ ಉಳಿದ 2 ಹಂದಿ ಮರಿಗಳು ಆಟವಾಡುತ್ತಾ ಮೋಜು ಮಾಡುತ್ತಾ ಸಮಯ ಕಳೆದವು. ಒಂದು ದಿನ ಸಂಜೆ ಹಂದಿ ಮರಿಗಳು ವಾಸವಾಗಿದ್ದ ಸ್ಥಳಕ್ಕೆ ಒಂದು ತೋಳ ಅಡ್ಡಾಡುತ್ತಾ ಬಂದಿತು. ದಪ್ಪಗೆ ದಷ್ಟಪುಷ್ಟವಾಗಿರುವ ಹಂದಿ ಮರಿಗಳನ್ನು ತಿನ್ನುವುದೆಂದರೆ ತೋಳರಾಯನಿಗೆ ಎಲ್ಲಿಲ್ಲದ ಆನಂದ. ಅಂದ ಮೇಲೆ ಈ 3 ಹಂದಿ ಮರಿಗಳನ್ನು ನೋಡಿ ಅದಕ್ಕೆ ಎಷ್ಟು ಆನಂದವಾಗಿರಬೇಕು. ತೋಳರಾಯ ಹುಲ್ಲಿನ ಮನೆಗೆ ಹೋಗಿ ಬಾಗಿಲು ಬಡಿಯಿತು. ಮೊದಲನೇ ಹಂದಿ ಮರಿಯು ಹೊರಗೆ ದುಷ್ಟ ತೋಳನನ್ನು ಕಂಡು ಬಹಳ ಹೆದರಿಬಿಟ್ಟಿತು. ಆಗ ತೋಳ ಹೇಳಿತು, ನನ್ನನ್ನು ಒಳಗೆ ಬಿಡು ಹಂದಿ ಮರಿ, ಇಲ್ಲದಿದ್ದರೆ ನಿನ್ನ ಮನೆಯನ್ನು ಊದಿ ಹಾರಿಸಿಬಿಡುವೆ. ಅದಕ್ಕೆ ಹಂದಿ ಮರಿ ಉತ್ತರಿಸಿತು, ನಿನ್ನಿಂದ ಒಂದು ಹುಲ್ಲು ಕಡ್ಡಿಯನ್ನು ಹಾರಿಸಲಾಗದು, ಹೋಗು ಹೋಗು. ತಕ್ಷಣ ಕೋಪಗೊಂಡ ತೋಳ ಜೋರಾಗಿ ಊದಿತು. ಹುಲ್ಲಿನ ಮನೆ ಎಲೆಗಳಂತೆ ಉದಿರಿ ಹೋಯಿತು. ಭಯಗೊಂಡ ಮೊದಲನೇ ಹಂದಿ ಮರಿ ತನ್ನನ್ನು ಕಾಪಾಡಿಕೊಳ್ಳಲು 2ನೇ ಹಂದಿ ಮರಿ ಮನೆಗೆ ಓಡಿತು. ಆದರೆ ತೋಳರಾಯ ಅಲ್ಲಿಗೂ ಬಂದ. ಆಗ ತೋಳ ಹೇಳಿತು, ನನ್ನನ್ನ ಒಳಗೆ ಬಿಡು ಹಂದಿ ಮರಿ, ಇಲ್ಲದಿದ್ದರೆ ನಿನ್ನ ಮನೆಯನ್ನು ಊದಿ ಹಾರಿಸಿಬಿಡುವೆ. ಅದಕ್ಕೆ 2ನೇ ಹಂದಿ ಮರಿ ಉತ್ತರಿಸಿತು, ನಿನ್ನಿಂದ ಒಂದು ಕಡ್ಡಿಯನ್ನು ಹಾರಿಸಲಾಗದು, ಹೋಗು ಹೋಗು. ತಕ್ಷಣ ಕೋಪಗೊಂಡ ತೋಳ ಜೋರಾಗಿ ಊದಿತು. ಕಡ್ಡಿಗಳಿಂದ ಕಟ್ಟಿದ್ದ ಮನೆಯು ಎಲೆಗಳಂತೆ ಉದಿರಿ ಹೋಯಿತು. ಭಯಗೊಂಡ 2 ಹಂದಿ ಮರಿಗಳು ತಮ್ಮನ್ನು ಕಾಪಾಡಿಕೊಳ್ಳಲು 3ನೇ ಹಂದಿ ಮರಿ ಮನೆಗೆ ಓಡಿದವು. ತೋಳರಾಯ ಬಿಡಲಿಲ್ಲ. ಅದು 3ನೇ ಹಂದಿ ಮನೆಗೂ ಹೋಯಿತು. ನನ್ನನ್ನ ಒಳಗೆ ಬಿಡಿ ಹಂದಿ ಮರಿಗಳೇ, ಇಲ್ಲದಿದ್ದರೆ ನಿಮ್ಮ ಮನೆಯನ್ನು ಊದಿ ಹಾರಿಸಿಬಿಡುವೆ ಎಂದು ಕೂಗಿತು. ನಿನ್ನಿಂದ ಒಂದು ಹುಲ್ಲು ಕಡ್ಡಿಯನ್ನು ಹಾರಿಸಲಾಗದು, ಹೋಗು ಹೋಗು
ಎಂದಿತು ಧೈರ್ಯವಾಗಿ ಮೂರನೇ ಹಂದಿಮರಿ. ಹಾಗಾದರೆ ನಿನ್ನ ಮನೆಯನ್ನು ಊದಿ ಊದಿ ಹಾರಿಸಿಬಿಡುವೆ ಎಂದು ಎಚ್ಚರಿಸಿತು ತೋಳ. ಕೋಪಗೊಂಡ ತೋಳ ಜೋರಾಗಿ ಊದಿತು ಊದಿತು ಊದೇ ಊದಿತು. ತನ್ನ ಬಲವನ್ನೆಲ್ಲ ಬಿಟ್ಟು ಊದಿತು. ಆದರೆ ತೋಳರಾಯ ಎಷ್ಟೇ ಪ್ರಯತ್ನ ಪಟ್ಟರೂ ಇಟ್ಟಿಗೆ ಮನೆಗೆ ಏನೂ ಆಗಲಿಲ್ಲ. ಅದು ಭದ್ರವಾಗಿಯೇ ಇತ್ತು. ಕೊನೆಗೆ ಪ್ರಯೋಜನವಿಲ್ಲವೆಂದು ತಿಳಿದ ತೋಳ ಸುಮ್ಮನಾಯಿತು. ಅದಕ್ಕೆ ಬಹಳ ಆಯಾಸವಾಗಿತ್ತು. ಈ ಹಂದಿ ಮರಿಗಳು ತನಗೆ ಸಿಗುವುದಿಲ್ಲ ಎಂದುಕೊಂಡು ಕಾಲೆಳೆಯುತ್ತಾ ಹೊರಟು ಹೋಯಿತು. ಮೊದಲನೇ ಹಾಗೂ ಎರಡನೇ ಹಂದಿ ಮರಿಗಳು ತಮ್ಮ ತಮ್ಮನ ಕಡೆ ನೋಡಿದವು. ನಮ್ಮ ಪ್ರಾಣ ಉಳಿಸಿದ್ದಕ್ಕೆ ನಿನಗೆ ಕೃತಜ್ಞತೆಗಳು ಎಂದು ಹೇಳಿ ಸೋಮಾರಿಯಾಗಿ ಇದ್ದಿದ್ದಕ್ಕೆ ನಾವು ಒಳ್ಳೆ ಪಾಠ ಕಲಿತೆವು ಎಂದುಕೊಂಡವು. ಅಂದಿನಿಂದ ಅವು ಕಷ್ಟಪಟ್ಟು ದುಡಿಯಲು ನಿರ್ಧರಿಸಿ ಗಟ್ಟಿಯಾದ ಇಟ್ಟಿಗೆ ಮನೆಗಳನ್ನು ಕಟ್ಟಿಕೊಂಡವು. ನೀವು ಎಂದಾದರೂ 3 ಇಟ್ಟಿಗೆ ಮನೆಗಳು ಒಂದರ ಪಕ್ಕ ಒಂದು ಇರುವುದನ್ನು ಕಂಡರೆ ಅದರೊಳಗೆ ಯಾರಿರುತ್ತಾರೆ? ಗೊತ್ತಾಯಿತಲ್ಲವೇ?